ಹಲೋ ಎವ್ರಿವನ್, ನಾನಿವತ್ತು ರಾಜಾಜಿನಗರಕ್ಕೆ ಬಂದಿದ್ದೆ. ಇಲ್ಲಿ ವೀರಭದ್ರೇಶ್ವರ ಮೆಸ್ ತುಂಬ ಫೇಮಸ್ ಅಂತೆ. ರೊಟ್ಟಿ ಮತ್ತು ಚಪಾತಿ ಹೋಳಿಗೆ ಊಟಕ್ಕೆ. ಒಳಗಡೆ ಹೋಗಿ ನೋಡಿದೆ, 4:15 ಆಗಿಬಿಟ್ಟಿತ್ತು. ಆದರೂ ತುಂಬ ಜನ ಕಸ್ಟಮರ್ಸ್ ಇದ್ದರು. ಊಟ ಇದೆನಾ ಅಂತ ಕೇಳಿದೆ, ಊಟ ಇದೆ ಅಂತ ಹೇಳಿದ್ರು. ತುಂಬ ಖುಷಿಯಾಯಿತು. ಫೈನಲಿ ನಾನೊಂದು ರೊಟ್ಟಿ ಊಟ ಮತ್ತು ಒಂದು ಹೋಳಿಗೆ ಊಟ ಆರ್ಡ್ರ್ ಮಾಡಿದೆ. ಒಂದು ಚಿಕ್ಕ ಗ್ಯಾಸ್ ಮೇಲೆ ಒಂದು ಸೈಡಲ್ಲಿ ರೊಟ್ಟಿ, ಒಂದು ಸೈಡಲ್ಲಿ ಹೋಳಿಗೆ ಮಾಡ್ತಾಯಿದ್ರು. ನೋಡ್ಬೋದು ನೀವು ಯಾವ ಥರ ಇದೆ ಅಂತೇಳಿ. ತುಂಬ ಚಿಕ್ಕದಿದೆ ಮೆಸ್ಸು, ತುಂಬ ಹಳೆ ಕಾಲದಿದೆ. ಸಿಂಪಲ್ ಆಗಿದೆ, ಟೇಸ್ಟಿ ಫುಡ್ ಸಿಗುತ್ತೆ. ಬಿಸಿ ಬಿಸಿ ಹೋಳಿಗೆ ಮೇಲೆ ತುಪ್ಪ ಹಾಕಿ ಕೊಡ್ತಾರೆ. ಸೂಪರಾಗಿರುತ್ತೆ. ನೋಡೋಕ್ಕೆ ಕಲರ್ ಕೂಡ ಸೂಪರಾಗಿದೆ. ಕಸ್ಟಮರ್ ಮುಖ ನೋಡಬೇಕು ನೀವು, ಅವ್ರ ಮುಖದಲ್ಲಿ ಸ್ಮೈಲು. ಖುಷಿ ಆಗ್ಬಿಟ್ರು ಕಸ್ಟಮರ್. ಫೈನಲಿ ನಮ್ಮ ಹೋಳಿಗೆ ಊಟ ಕೂಡ ಬಂತು. ನೋಡ್ಬೋದು, ಹೋಳಿಗೆ ಟೇಸ್ಟಿಯಾಗಿತ್ತು, ಸೂಪರಾಗಿತ್ತು, ಸಾಫ್ಟಾಗಿತ್ತು, ಬಾಯಲ್ಲಿಟ್ಟರೆ ಕರಗ್ತಿತ್ತು. ಆಮೇಲೆ ರೊಟ್ಟಿ ಊಟ ನೋಡ್ಬೋದು ನೀವು. ರೊಟ್ಟಿಲಿ 2 ರೊಟ್ಟಿ, ಮೊಸರು, ಕಡಲೆಕಾಳು ಪಲ್ಯ, ಗೋಬಿ, ಕೋಸಂಬರಿ, ಚಟ್ನಿ, ಅನ್ನ, ಅದ್ರ ಜೊತೆಗೆ ಶೇಂಗಾ ಪೌಡ್ರು ಮತ್ತು ಮೊಸರು ಹಾಕ್ಕೊಂಡು ತಿಂದರೆ ಸ್ವರ್ಗ ರೀ. ರೊಟ್ಟಿ ಊಟಕ್ಕೆ 90 ರುಪೀಸು, ಹೋಳಿಗೆ ಊಟಕ್ಕೆ 120 ರುಪೀಸ್ ಆಗಿದೆ. ತುಂಬ ಟೇಸ್ಟಿಯಾಗಿತ್ತು. ಅನ್ನಕ್ಕೆ ಅವರು ಹೋಳಿಗೆ ಸಾರು ಅಂತ ಕೊಡ್ತಾರೆ. ಇದಂತೂ ಸೂಪರ್ ಆಗಿತ್ತು. ನೀವೇನಾದರೂ ರಾಜಾಜಿನಗರ ಸೈಡ್ ಬಂದರೆ ಈ ಮೆಸ್ಸನ್ನು ಮಾತ್ರ ವಿಸಿಟ್ ಮಾಡೋದು ಮರಿಬೇಡಿ. ನಾನು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.